Namaste friends, welcome to Dhani Classes Jevargi. Today we will be continuing with the chapter sets, in which we will be learning about practical problems on union and intersection of two sets. Okay, we need to solve the problems on union and intersection of sets. There are three basic formulas. Number one, n of A union B is equal to n of A plus n of B. That means the number of elements present in A union B set is equal to number of elements present in A set plus number of elements present in B set. This is the first formula. Then the second formula is n of A union B is equal to n of A plus n of B minus n of A intersection B, where A intersection B must not be null set. Okay. Next, formula number 3, n of A union B union C is equal to n of A plus n of B plus n of C minus n of A intersection B minus n of B intersection C minus n of A intersection C plus n of A intersection B intersection C. Okay, these are the basic formulas we need to use in the given problem. Okay, example number 23. Let us take, if x and y are two sets such that x union y has 50 elements, x has 28 elements and y has 32 elements, how many elements does x intersection y have? Okay, ಏನು ಕೊಟ್ಟಿದ್ದಾರೆ ಅಲ್ಲಿ? ಟೋಟಲ್ ಆಗಿ ಎರಡು ಸೆಟ್ಗಳು ಕೊಟ್ಟಿದ್ದಾರೆ, ಎಕ್ಸ್ ಅಂಡ್ ವೈ ಅಂತ ಕೊಟ್ಟಿದ್ದಾರೆ. ಸೊಲ್ಯೂಷನ್ ಗಿವನ್ ಥಿಂಗ್ಸ್ ಏನದೋ ಬರೋಣ ಫಸ್ಟಿಗೆ. ಗಿವನ್, ವಾಟ್ ಆರ್ ದ ಗಿವನ್ ಥಿಂಗ್ಸ್ ಹಿಯರ್? Given things, number 1, x union y is equal to 50. That is number of elements n of x union y. ಅಂದ್ರೆ x union y ಮಾಡಿದಾಗ ನಿಮಗೇನು ಸಿಗ್ತದೆ? ಒಂದು ಸೆಟ್ ಸಿಗ್ತದ. ಆ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ ಇರ್ತಾವಲ್ರಿ, ಆ ಎಲಿಮೆಂಟ್ಗಳು ಸೇರಿದ್ರೆ ಏನಾಗ್ತದೆ? n of x union y ಅಂತ. ನಂತರ ಬರೋದು ಏನು ಕೊಟ್ಟಿದ್ರಲ್ಲಿ? x has 28 elements ಅಂತಂದ್ರೆ ಸೆಟ್ x ಅಂತಕ್ಕಂಥದ್ದು. ಓಕೆ, ಕ್ಯಾಪಿಟಲ್ ಲೆಟರ್ಗಳು ಬರಬೇಕಾಗಿತ್ತು, ಬರೆಯೋಣ ಅಂತ. ಮತ್ತೆ ಕ್ಯಾಪಿಟಲ್ ಲೆಟರ್ x, ಆಮೇಲೆ ಇದು y. ಓಕೆ, ನೆಕ್ಸ್ಟ್ n of x is equal to ಎಷ್ಟು ಕೊಟ್ಟಿದ್ದಾರೆ ರೀ? 28 ಕೊಟ್ಟಿದ್ದಾರೆ. ಆಮೇಲೆ n of y is equal to 32 ಅಂತ ಕೊಟ್ಟಿದ್ದಾರೆ. ನಂತರ ಏನು ಕೇಳಿದಾರೆ ಅವರು? ವಾಟ್ ದೇ ಆರ್ ಆಸ್ಕಿಂಗ್ ಹಿಯರ್, x intersection y n of, okay, how many elements does x intersection y has ಅಂತ ಕೇಳ್ತಾರೆ. ಅಂದ್ರೆ x intersection y ಒಳಗೆ ಎಷ್ಟು ಎಲಿಮೆಂಟ್ಸ್ ಅದಾವ n ಅಂದಂಗೆ. n of x intersection y is equal to question mark. We know that the formula, what is the formula? We know that, ನಮಗೆ ತಿಳಿದಂತೆ. What is the formula here? The formula is n of A union B is equal to n of A plus n of B minus n of A intersection B. ಈ ಫಾರ್ಮುಲಾನ ಯೂಸ್ ಮಾಡೋಣಂತ. ವಿ ನೋ ದಟ್, ನಮಗೆ ತಿಳಿದಂತೆ n of A union B is equal to n of A plus n of B minus n of A intersection B ಅಂತ ನಾವು ತಗೊಳ್ಳೋಣ. ಏನೇನು ವ್ಯಾಲ್ಯೂಸ್ಗಳು ಕೊಟ್ಟಿದ್ದಾರಲ್ಲ ಅವು ವ್ಯಾಲ್ಯೂಸ್ಗಳನ್ನ ಹಾಕುವಂತ ಹೋಗೋಣಂತ. ಎನ್ ಆಫ್ ಎ ಯೂನಿಯನ್ ಬಿ ವ್ಯಾಲ್ಯೂ ಏನದ ನೋಡ್ರಿ? 50 ಅದ. 50 ಎ ಯೂನಿಯನ್ ಬಿ ಅಂದ್ರೆ ಎಕ್ಸ್ ಯೂನಿಯನ್ ವೈ ಅಂದಂಗೆ. ಇದು ಫಾರ್ಮುಲಾ ಆಯಿತು. ಎನ್ ಆಫ್ ಎಕ್ಸ್ ಯೂನಿಯನ್ ವೈ ಫಾರ್ಮುಲಾ ಎಷ್ಟದ್ರಿ? ವ್ಯಾಲ್ಯೂ ಎಷ್ಟದ್ರಿ? 50 ಅದ. 50 ಇಸ್ ಈಕ್ವಲ್ ಟು ಎನ್ ಆಫ್ ಎ ಅಂದರೆ ಎನ್ ಆಫ್ ಎಕ್ಸ್ 28 ಪ್ಲಸ್ ಎನ್ ಆಫ್ ಬಿ ಅಂತಂದ್ರೆ ಎನ್ ಆಫ್ ವೈ 32 ಮೈನಸ್ ಎನ್ ಆಫ್ ಎ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೆ ಎಕ್ಸ್ ಇಂಟರ್ಸೆಕ್ಷನ್ ವೈ ಅಂದಾಗ ನಾ ಇಲ್ಲಿ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಅಂತ ತಗೊತೀನಿ. ನಂತರ 50 ಇಸ್ ಈಕ್ವಲ್ ಟು 28 ಪ್ಲಸ್ 32 60 ಮೈನಸ್ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಅಂತ ಬಂತು. ನಂತರ ಈ ಮೈನಸ್ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಅನ್ನು ನಾನು ಈ ಕಡೆ ಕಳಿಸ್ತೀನಿ. ನಂತರ ಈ ಪ್ಲಸ್ 50 ಇದನ್ನ ಈ ಕಡೆ ತೊಗೊಂಬರ್ತೇನೆ ರೀ. ಅವಾಗೇನಾಗುತ್ತಾ?
ಪ್ಲಸ್ 50 ಈ ಕಡೆ ಮೈನಸ್ ಆಗುತ್ತಾ, ಮೈನಸ್ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಈ ಕಡೆ ಬಂದಾಗ ಏನಾಯಿತು ಪ್ಲಸ್ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಆಯಿತು. ಇದು ಈ ಕಡೆ ಬಂದಿದ್ದಕ್ಕೆ ಪ್ಲಸ್ ಆಯಿತು. ಇಸ್ ಈಕ್ವಲ್ ಟು 60 ಆ್ಯಸ್ ಇಟ್ ಈಸ್ ಬರಿತೀನಿ ನಾನು. ಈ ಕಡೆಯಿಂದ 50 ಈ ಕಡೆ ಕಳಿಸ್ತೀನಿ ಅಂದರೆ ಮೈನಸ್ 50 ಅಂತ ಬರಿತೀನಿ. ದೇರ್ ಫಾರ್ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಇಸ್ ಈಕ್ವಲ್ ಟು 10 ಅಂತ ಬಂತು. ಅಂದ್ರೆ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಒಳಗೆ ಎಷ್ಟು ಎಲಿಮೆಂಟ್ಸ್ ಅದಾವ ರೀ, 10 ಎಲಿಮೆಂಟ್ಸ್ ಅದಾವ ಅಂತ ನಾವು ಹೇಳಿ. 24 in a school there are 20 teachers who teach maths and physics. Of these 12 teach maths and 4 teach both physics and maths. How many teach physics? ಓಕೆ, ಒಂದು ಸ್ಕೂಲ್ ಅದಂತ್ರಿ, ಸ್ಕೂಲ್ ಒಳಗೆ 20 ಟೀಚರ್ಸ್ ಅದಾರಂತ. 20 ಟೀಚರ್ಸ್ ಒಳಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಟೀಚರ್ಗಳದಾರ ಎಲ್ಲರೂ. ಆ ಮ್ಯಾಥ್ಸ್ ಸೈನ್ಸ್ ಟೀಚರ್ ಒಳಗೆ ಆ 20 ಟೀಚರ್ಸ್ಗಳು 12 ಟೀಚರ್ಸ್ಗಳು ಏನು ಮಾಡ್ತಾರೆ ರೀ ಮ್ಯಾಥಮೆಟಿಕ್ಸ್ ಹೇಳ್ತಾರೆ, 4 ಟೀಚರ್ಸ್ಗಳು ಮ್ಯಾಥ್ಸ್ ಫಿಸಿಕ್ಸ್ ಎರಡೂ ಹೇಳ್ತಾರಂತ. ಆಮೇಲೆ ಹಾಗಿದ್ರೆ ಬರೇ ಫಿಸಿಕ್ಸ್ ಟೀಚ್ ಮಾಡ್ತಕ್ಕಂಥವ್ರು ಎಷ್ಟು ಅಂತೇಳಿ ಹೇಳ್ತಾರೆ. ಓಕೆ, ಎಷ್ಟು ಜನ ಅಂತ ನಾವು ಚೆಕ್ ಮಾಡ್ಕೊತ ಹೋಗ್ಬೇಕು. Solution M and P be the sets of teachers who teach maths and physics respectively. ಏನು ಮಾಡೋಣ, ರೆಸ್ಪೆಕ್ಟಿವ್ಲಿ ಅಂತ ಬರೋಣ. ಓಕೆ, ರೆಸ್ಪೆಕ್ಟಿವ್ಲಿ ಮೀನಿಂಗ್ ಏನಿದು, ಇಲ್ಲಿ ನಾನು 2 ಸೆಟ್ಗಳು ತೊಗೊಂಡಿದ್ದೀನಿ. ಆ ಸೆಟ್ಗಳು ಏನೇನದವ ಎಮ್ ಮತ್ತು ಪಿ ಅಂತದವ ರೀ. ಎಮ್ ಅಂತಂದ್ರೆ ಮ್ಯಾಥ್ಸ್ ಟೀಚರ್ಗಳದ್ದು ಸೆಟ್, ಪಿ ಅಂತಂದ್ರೆ ಫಿಸಿಕ್ಸ್ ಟೀಚರ್ಗಳದ್ದು ಸೆಟ್. ಹಾಗಿದ್ರೆ ಗಿವನ್ ಥಿಂಗ್ಸ್ ಏನದು ಇಲ್ಲಿ, ಗಿವನ್ ಟೋಟಲ್ ಟೀಚರ್ಸ್ ಕೊಟ್ಟಿದ್ದಾರೆ. ಟೋಟಲ್ ಟೀಚರ್ಸ್ ಅಂದ್ರೆ ಎನ್ ಆಫ್ ಎಮ್ ಯೂನಿಯನ್ ಪಿ ಅಂದಂಗೆ ರೀ. ಅಂದ್ರೆ ಎಮ್ ಅಂದ್ರೆ ಮ್ಯಾಥಮೆಟಿಕ್ಸ್ ಟೀಚರ್, ಪಿ ಅಂದರೆ ಫಿಸಿಕ್ಸ್ ಟೀಚರ್. ಅದ್ರದ್ದು ಎರಡರದ್ದು ಯೂನಿಯನ್ ಮಾಡ್ತೀನಿ ನಾನು. ಯೂನಿಯನ್ ಅಂದರೆ ಕೂಡಿಸೋದು. ಕೂಡಿಸಿದಾಗ ಅದರೊಳಗೆ ಎಷ್ಟು ಜನ ಟೀಚರ್ಸ್ ಇರ್ತಾರಲ್ಲ ಅದಕ್ಕೆ ನಾವು ಎನ್ ಆಫ್ ಎಮ್ ಯೂನಿಯನ್ ಪಿ ಅಂತ ತಗೋತೇನೆ. ಅಂದರೆ ಟೋಟಲ್ ಟೀಚರ್ಸ್ ಎಷ್ಟು ರೀ 20 ಅದಾರ. ಎನ್ ಆಫ್ ಎಮ್ ಯೂನಿಯನ್ ಪಿ ಅಂದರೆ ಒಟ್ಟಾರೆಯಾಗಿ. ನೆಕ್ಸ್ಟ್ ಎನ್ ಆಫ್ ಎಮ್ ಬರೇ ಮ್ಯಾಥಮೆಟಿಕ್ಸ್ ಹೇಳತಕ್ಕಂಥ ಟೀಚರ್ಗಳು ಅವ್ರಿಗೆ ಎನ್ ಆಫ್ ಎಮ್ ಅಂತ ತಗೋತೀನಿ. ಎಮ್ ಅಂದರೆ ಸೆಟ್ ಆಗ್ತದೆ. ಎನ್ ಆಫ್ ಎಮ್ ಅಂತಂದ್ರೆ ಆ ಎಮ್ ಒಳಗೆ ಎಷ್ಟು ಜನ ಟೀಚರ್ಸ್ ಅದರ ಅಂದ್ರೆ ಮ್ಯಾಥಮೆಟಿಕ್ಸ್ ಎಷ್ಟು ಜನ ಹೇಳ್ತಾರೆ, ಎಷ್ಟು ರೀ 12 ಟೀಚ್ ಮ್ಯಾಥ್ಸ್ ಆ್ಯಂಡ್ 4 ಟೀಚ್ ಬೋತ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್. ಹೌದಾ, ಅಂದ್ರೆ ಇಲ್ಲಿ ಬೋತ್ ಅಂತಂದಾಗ ಏನು ಮಾಡ್ತೀವಿ ಇಂಟರ್ಸೆಕ್ಷನ್ ತಗೋತೀವಿ. ಯಾಕಂದ್ರೆ ಕಾಮನ್ ಅದ, ಕಾಮನ್ ಇದ್ರೆ ಏನು ಮಾಡ್ತೀವಿ ಇಂಟರ್ಸೆಕ್ಷನ್ ಮಾಡ್ತೀವಿಲ್ಲ. ಹಾಗಾಗಿ ಇಲ್ಲಿ 4 ಟೀಚ್ ಬೋತ್ ಅಂದಾಗ ಅಲ್ಲಿ ಏನು ತೊಗೋಬೇಕು ನಾನು ಇಂಟರ್ಸೆಕ್ಷನ್ ತೊಗೋಬೇಕು. ಏನದು ಎನ್ ಆಫ್ ಎಮ್ ಇಂಟರ್ಸೆಕ್ಷನ್ ಪಿ ಇಸ್ ಈಕ್ವಲ್ ಟು 4 ಅಂತ ಬರಿತೀನಿ. ಆಮೇಲೆ ದ ಟೀಚರ್ ಹೂ ಓನ್ಲಿ ಟೀಚರ್ಸ್ ಫಿಸಿಕ್ಸ್, ಬರೇ ಫಿಸಿಕ್ಸ್ ಹೇಳ್ತಕ್ಕಂಥ ಟೀಚರ್ಗಳಿಗೆ ಎನ್ ಆಫ್ ಪಿ ಅಂತ ತಗೊಂಡ್ರಿ. ಬರೇ ಫಿಸಿಕ್ಸ್ ಎನ್ ಆಫ್ ಪಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ತಗೊಂಡು. ವಿ ನೋ ದ್ಯಾಟ್ ನಮಗೆ ತಿಳಿದಂತೆ, ವಿ ನೋ ದ್ಯಾಟ್ ದ ಫಾರ್ಮುಲಾ. ಹೌದಾ, ಏನದು ಎನ್ ಆಫ್ ಎಕ್ಸ್ ಯೂನಿಯನ್ ವೈ ಇಸ್ ಈಕ್ವಲ್ ಟು ಎನ್ ಆಫ್ ಎಕ್ಸ್ ಪ್ಲಸ್ ಎನ್ ಆಫ್ ವೈ ಮೈನಸ್ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಅಂತ ಬಂತು. ಎನ್ ಆಫ್ ಎಕ್ಸ್ ಯೂನಿಯನ್ ವೈ ಅಂತಂದ್ರೆ ಎನ್ ಆಫ್ ಎಮ್ ಯೂನಿಯನ್ ಪಿ ಅಂದಂಗೆ ಅದು ಎಷ್ಟದಪ್ಪ ವ್ಯಾಲ್ಯೂ 10 ಅದ ಇಸ್ ಈಕ್ವಲ್ ಟು ಎನ್ ಆಫ್ ಎಕ್ಸ್ ಅಂದ್ರೆ ಏನದ ಎನ್ ಆಫ್ ಎಮ್ ಅಂತ, ಎನ್ ಆಫ್ ಎಮ್ 12 ಅದ ಪ್ಲಸ್ ಎನ್ ಆಫ್ ವೈ ಅಂತಂದ್ರೆ ನಾನು ತೊಗೊಂತೀನಿ ಎನ್ ಆಫ್ ಪಿ ಅಂತ ತೊಗೊತೀನಿ ಅಂದ್ರೆ ಫಿಸಿಕ್ಸ್ ಮೈನಸ್ ಎನ್ ಆಫ್ ಎಕ್ಸ್ ಯೂನಿಯನ್ ಇಂಟರ್ಸೆಕ್ಷನ್ ವೈ. ನಾವು ಇಲ್ಲಿ ಎಕ್ಸ್ ವೈ ಬದಲಿ ನಾವು ಏನು ತೊಗೋಬೋದು ಎಮ್ ಪಿ ಅಂತಲೂ ತೊಗೋಬೋದು, ಏನು ತೊಂದರೆ ಇಲ್ಲ. ಓಕೆ, ಎಮ್ ಆಮೇಲೆ ಇಲ್ಲಿ ಪಿ ಅಂತ ತೊಗೊಳ್ಳೋಣ. ಇಲ್ಲಿ ಎಮ್ ಇಂಟರ್ಸೆಕ್ಷನ್ ಪಿ ಅಂತಲೂ ತೊಗೊಂಡ್ರೆ ನಡೀತದ. ಓಕೆ, ಮೈನಸ್ ಎಮ್ ಇಂಟರ್ಸೆಕ್ಷನ್ ಪಿ ಎಷ್ಟದ ರೀ 4 ಅದ 4. ಓಕೆ 4 ಇದು 10 ಇರಲಿಕ್ಕಿಲ್ಲ 20 ಅದ ಇದು 20 ಅದ. ಓಕೆ, ಎಮ್ ಯೂನಿಯನ್ ಪಿ ಇಸ್ ಈಕ್ವಲ್ ಟು 20 ಅದ. ನೆಕ್ಸ್ಟ್ 20 ಈಸ್ ಈಕ್ವಲ್ ಟು 12 ಮೈನಸ್ 4 8 ಪ್ಲಸ್ ಎನ್ ಆಫ್ ಪಿ. ಓಕೆ, ಪ್ಲಸ್ 8 ಈ ಕಡೆ ಕಳ್ಸೋಣಂತ 20 ಮೈನಸ್ 8 ಈಸ್ ಈಕ್ವಲ್ ಟು ಎನ್ ಆಫ್ ಪಿ ಅಂತ ಬಂತು. ನೆಕ್ಸ್ಟ್ 20 ಮೈನಸ್ 8 ಏನು ಬರ್ತದೆ ರೀ 12 ಈಸ್ ಈಕ್ವಲ್ ಟು ಎನ್ ಆಫ್ ಪಿ ಅಂತ ನಾನು ಬರಿಬೋದು. ದೇರ್ ಫೋರ್ ದ ಟೀಚರ್ಸ್ ಓನ್ಲಿ ಟೀಚರ್ಸ್ ಫಿಸಿಕ್ಸ್, ದ ನಂಬರ್ ಆಫ್ ಟೀಚರ್ಸ್ ಓನ್ಲಿ ಟೀಚರ್ಸ್ ಫಿಸಿಕ್ಸ್ ವಿಲ್ ಬಿ 12. ಅಂದರೆ ಕೇವಲ ಫಿಸಿಕ್ಸನ್ನು ಹೇಳ್ತಕ್ಕಂತಹ ಟೀಚರ್ಗಳ ಸಂಖ್ಯೆ ಎಷ್ಟು ರೀ 12 ಅಂತ ಬರ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಅಂತ. ಎಕ್ಸಾಂಪಲ್ ನಂಬರ್ 25. ಇನ್ ಎ ಕ್ಲಾಸ್ ಆಫ್ 35 ಸ್ಟೂಡೆಂಟ್ಸ್ 24 like to play cricket, 16 like to play football,
also each student like to play at least one of the two games. How many students like to play both football and cricket ಅಂತ ಹೇಳ್ತಾರೆ. Okay, there are total solution, there are total how many students? Total 35 students. Let C be C and ಇನ್ನೊಂದು ಏನು ತಗೊಳ್ಳೋಣ, ಸಿ ಅಂದರೆ ಕ್ರಿಕೆಟ್, ಎಫ್ ಅಂತ ಸಿ ಆ್ಯಂಡ್ ಎಫ್ ಬಿ ದಿ ಸೆಟ್ ಆಫ್ ಸ್ಟೂಡೆಂಟ್ಸ್ ಹೂ ಪ್ಲೇ ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್. ಸಿ ಅಂತಂದ್ರೆ ಕ್ರಿಕೆಟ್ ಆಡ್ತಕ್ಕಂತಹ ಹುಡುಗರ ಒಂದು ಸೆಟ್, ಎಫ್ ಅಂತಂದ್ರೆ ಫುಟ್ಬಾಲ್ ಆಡ್ತಕ್ಕಂಥ ಹುಡುಗರ ಸೆಟ್. ಗಿವನ್ ಥಿಂಗ್ಸ್ ಏನು ಕೊಟ್ಟಿದ್ದಾರೆ? ವಾಟ್ ಆರ್ ದ ಗಿವನ್ ಥಿಂಗ್ಸ್? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ದಟ್ ಈಸ್ ಎನ್ ಆಫ್ ಸಿ ಯೂನಿಯನ್ ಎಫ್, ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್. ನಾನು ಎರಡೂ ಯಾಕೆ ಸಿ ಯೂನಿಯನ್ ಎಫ್ ತೊಗೊಂಡಿನಿ ಅಂತಂದ್ರೆ, ಅಟ್ಲೀಸ್ಟ್ ಒಂದು ಸ್ಟೂಡೆಂಟ್ ಅಟ್ಲೀಸ್ಟ್ ಒಂದು ಗೇಮರ್ ಆಡ್ದಾನೆ, ಒಂದು ಸ್ಟೂಡೆಂಟ್ ಅಟ್ಲೀಸ್ಟ್ ಒಂದು ಅಂತಂದ್ರೆ ನಾನು ಏನು ಮಾಡೋಕೆ ಅವಾಗ ಸಿ ಯೂನಿಯನ್ ಎಫ್ ಅಂತ ಮಾಡಿದೆ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಈಕ್ವಲ್ ಇರ್ತದ, ಈಸ್ ಈಕ್ವಲ್ ಟು 35 ಅಂತ ಮಾಡ್ತೀನಿ. ನೆಕ್ಸ್ಟ್ 24 ಲೈಕ್ ಟು ಪ್ಲೇ ಕ್ರಿಕೆಟ್ ಅಂತಂದ್ರೆ ಎನ್ ಆಫ್ ಸಿ ಈಸ್ ಈಕ್ವಲ್ ಟು 24 ಅಂತ ಆಯಿತು. ನೆಕ್ಸ್ಟ್ 16 ಲೈಕ್ ಟು ಪ್ಲೇ ಫುಟ್ಬಾಲ್ ಅಂತೇಳಿ ಹೇಳ್ತಾರೆ, ಅಂದ್ರೆ ಎನ್ ಆಫ್ ಎಫ್ ಇಸ್ ಈಕ್ವಲ್ ಟು 16 ಅಂತ ಬಂತು. ಆಮೇಲೆ ಈಗೇನು ಮಾಡಬೇಕು? ಬೋತ್ ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್ ಎರಡೂ ಆಡ್ತಕ್ಕಂಥವ್ರು, ಬೋತ್ ಅಂದ್ರೆ ಬಂದ್ರೇನು? ಇಂಟರ್ಸೆಕ್ಷನ್. ಬೋತ್ ಅಂದರೆ ಇಂಟರ್ಸೆಕ್ಷನ್, ಅಂದ್ರೆ ಸಿ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ತಗೋಣ. ಸೇಮ್ ಫಾರ್ಮುಲಾ, ವಿ ನೋ ದ್ಯಾಟ್ ಎನ್ ಆಫ್ ಸಿ ಯೂನಿಯನ್ ಎಫ್ ಇಸ್ ಈಕ್ವಲ್ ಟು ಎನ್ ಆಫ್ ಸಿ ಪ್ಲಸ್ ಎನ್ ಆಫ್ ಎಫ್ ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಎಫ್ ಅಂತ ನಾನು ತಗೋತೀನಿ. ನೆಕ್ಸ್ಟ್ ಸಿ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು 35, ಎನ್ ಆಫ್ ಸಿ ಇಸ್ ಈಕ್ವಲ್ ಟು 24, ಎನ್ ಆಫ್ ಎಫ್ ಇಸ್ ಈಕ್ವಲ್ ಟು 16 ಮೈನಸ್ ಸಿ ಇಂಟರ್ಸೆಕ್ಷನ್ ಎಫ್ ಅಂತ ಆಗ್ತದೆ. ನೆಕ್ಸ್ಟ್ 35 ಇಸ್ ಈಕ್ವಲ್ ಟು 24 ಪ್ಲಸ್ 16 40 ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಎಫ್ ಅಂತ ನಾನು ಬರ್ತೀನಿ. ಈ ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಎಫ್ ಈ ಕಡೆ ತಂದ್ರೆ ಪ್ಲಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಎಫ್ ಆಗುತ್ತೆ. ನೆಕ್ಸ್ಟ್ 35 ಈ ಕಡೆ ಕಳಿಸಿದ್ರೆ ಮೈನಸ್ 35 ಆಗ್ತದೆ. ದೇರ್ ಫೋರ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು 40 ಮೈನಸ್ 35 ಅಂತ ಆಯಿತು. ದೇರ್ ಫೋರ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು 5 ಅಂತ ಬಂತು. ದಟ್ ಮೀನ್ಸ್ both cricket and football will be played by 5 students. There are 5 students who can play both football and cricket. 5 ಜನ ವಿದ್ಯಾರ್ಥಿಗಳಿದ್ದಾರೆ. ಆ 5 ಜನ ವಿದ್ಯಾರ್ಥಿಗಳು ಕ್ರಿಕೆಟ್ ಮತ್ತು ಫುಟ್ಬಾಲನ್ನು ಎರಡು ಆಡ್ತಾರೆ. ಅವರು ಉಳಿದವರೆಲ್ಲ ಅಟ್ಲೀಸ್ಟ್ ಒಂದು ಗೇಮನ್ನು ಆಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 26 ಅನ್ನು ನೋಡೋಣಂತೆ. Question number 26. In a survey of 400 students in a school, 100 were listed as taking apple juice, 150 as taking orange juice, and 75 were listed as taking both apple juice as well as orange juice. Find how many students taking neither apple juice nor orange juice ಅಂತ ಅದರ ಸೊಲ್ಯೂಷನ್. ಓಕೆ, ಕ್ವಶನ್ ಅಂತ ಸೊಲ್ಯೂಷನ್ ಯಾವ ಥರ ಮಾಡ್ಕೊಡ್ರಿ. ಸೊಲ್ಯೂಷನ್, ಲೆಟ್ U be the set of surveyed student. ಓಕೆ, ಅಂದ್ರೆ ನಾನು ಎಷ್ಟು ಸ್ಟೂಡೆಂಟ್ಗಳನ್ನ ಸರ್ವೆ ಮಾಡಿದ್ದೀನಲ್ಲ ಆ ಸರ್ವೇಡ್ ಸ್ಟೂಡೆಂಟ್ಗಳದ್ದು ಸೆಟ್ ಏನಂತ ತಗೊಳ್ಳೋಣ? ಯು ಅಂತ ತಗೊಳ್ಳೋಣ. ಇಲ್ಲಿವರೆಗೂ ನಾವೇನು ಮಾಡ್ತಿದ್ವಿ? ಎ ಯೂನಿಯನ್ ಬಿ ಅಂತ ತಗೋತಿದ್ವಿ. ಆದರೆ ಇಲ್ಲಿ ಏನಾಗ್ತದೆ? ಯು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಯು ಯೂನಿವರ್ಸಲ್ ಸೆಟ್ ಅಂತ ತಗೊಳ್ಳೋಣ ಅಂತ್ರಿ. ಆಮೇಲೆ ಕಾಮಾ A represents set of students taking apple juice, and B represents set of students taking orange juice. ಆರೆಂಜ್ ಜ್ಯೂಸದು ಏನು ಕುಡಿತಾರಲ್ಲಿ
ಆರೆಂಜ್ ಜ್ಯೂಸ್ ಏನು ಕುಡಿತಾರಲ್ರಿ, ಆ ಆರೆಂಜ್ ಜ್ಯೂಸ್ ಕುಡಿತಕ್ಕಂತಹ ವಿದ್ಯಾರ್ಥಿಗಳ ಒಂದು ಸೆಟ್ಟನ್ನು ಏನಂತ ತಗೊಳ್ಳೋಣ ನಾವು, ಬಿ ಅಂತ ತಗೊಳ್ಳೋಣ. ಆ್ಯಪಲ್ ಜ್ಯೂಸ್ ಕುಡಿತಕ್ಕಂಥ ವಿದ್ಯಾರ್ಥಿಗಳ ಸೆಟ್ಟನ್ನು ಎ ಅಂತ ತಗೊಳ್ಳೋಣ ಅಂತ. ಅವಾಗ ಏನಾಗುತ್ತೆ, ಗಿವನ್ ಥಿಂಗ್ಸ್ ಬರೋಣ. ವಾಟ್ ಆರ್ ದ ಗಿವನ್ ಥಿಂಗ್ಸ್? ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ದಟ್ ಈಸ್ ಎನ್ ಆಫ್ ಯು ಈಸ್ ಈಕ್ವಲ್ ಟು 400. ಓಕೆ, ಎನ್ ಆಫ್ ಯು ಈಸ್ ಈಕ್ವಲ್ ಟು 400. ನೆಕ್ಸ್ಟ್ n of a, 100 were listed as taking apple juice. Apple juice ಅಂದರೆ n of a means apple juice is equal to 100 students ಅಂತ ಅದ, 100 ಸ್ಟೂಡೆಂಟ್ ಅವ್ರು ಕೊಟ್ಟಿದ್ದಾರೆ. ನೆಕ್ಸ್ಟ್ n of b ಅಂತ ತಗೋತೀನಿ ನಾನು. n of b ಅಂತ ತಗೋಬೋದು, ಆರೆಂಜ್ ಓ ಅಂತ ತಗೋಬೋದು, ಆದರೆ ನಾನು n of b ಅಂತ ತಗೋತೀನಿ. n of b is equal to number of students who are taking orange juice, that is 150 ಅಂತ ಆಯಿತು. ನೆಕ್ಸ್ಟ್ ಬೋತ್ ಅಂತ ನೋಡಿ ಇಲ್ಲಿ, ಆರೆಂಜ್ ಜ್ಯೂಸ್ ಆ್ಯಂಡ್ 75 ಲಿಸ್ಟೆಡ್ ಆ್ಯಸ್ ಟೇಕಿಂಗ್ ಬೋತ್ ಅಂದ್ರೆ ಬೋತ್ ಅಂದ್ರೆ ಇಂಟರ್ಸೆಕ್ಷನ್, ಹೌದಾ. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 75 ಸ್ಟೂಡೆಂಟ್ಸ್ ಅಂತ ಅದ್ರಿ. 75 ಸ್ಟೂಡೆಂಟ್ಸ್ ಅಂದ್ರೆ ಬೋತ್ ಆ್ಯಪಲ್ ಜ್ಯೂಸ್ ಕುಡಿತಕ್ಕಂಥವ್ರು ಮತ್ತು ಆರೆಂಜ್ ಜ್ಯೂಸ್ ಕುಡಿತಕ್ಕಂಥವ್ರು ಎಷ್ಟು ಜನ ಅಂದ್ರೆ 75 ಮೆಂಬರ್ಸ್ ಅದ. ಆಮೇಲೆ ಏನು ಕೇಳ್ತಾ ಇದರಲ್ಲಿ, ಫೈಂಡ್ ಹೌ ಮೆನಿ ಸ್ಟೂಡೆಂಟ್ಸ್ ಟೇಕಿಂಗ್ ನೈದರ್ ಆ್ಯಪಲ್ ಜ್ಯೂಸ್ ನಾರ್ ಆರೆಂಜ್ ಜ್ಯೂಸ್ ಅಂತಾರೆ. ನೋಡು, ಆ್ಯಪಲ್ ಜ್ಯೂಸ್ ಅಂದ್ರೆ ಏನು ತೊಗೊಂಡು ನಾವು, ಎನ್ ಆಫ್ ಎ ಅಂತ ತೊಗೊಂಡು ಆ್ಯಪಲ್ ಜ್ಯೂಸ್ ಅಂದ್ರೆ ಎ, ಇದು ಎ ಅಂತಂದ್ರೆ ಏನು ರೀ, ಆ್ಯಪಲ್ ಜ್ಯೂಸ್. ನಾಟ್ ಎ ಅಂತಂದ್ರೆ, ನಾಟ್ ಆ್ಯಪಲ್ ಜ್ಯೂಸ್ ಅಂದ್ರೆ ಏನು, ಎ ಡ್ಯಾಶ್ ಅಂದಂಗೆ, ಕಾಂಪ್ಲಿಮೆಂಟ್ ಅಂದಂಗೆ. ಎ ಅಂತಂದ್ರೆ ಆ್ಯಪಲ್ ಜ್ಯೂಸ್ ಅಂದಂಗೆ, ನಾಟ್ ಆ್ಯಪಲ್ ಜ್ಯೂಸ್ ಅಂದ್ರೆ ಎ ಡ್ಯಾಶ್ ಅಂದಂಗೆ. ಆಮೇಲೆ ಬಿ ಅಂದ್ರೆ ಏನು, ಆರೆಂಜ್ ಜ್ಯೂಸ್. ನಾಟ್ ಆರೆಂಜ್ ಜ್ಯೂಸ್ ಅಂದ್ರೆ ಬಿ ಡ್ಯಾಶ್. ಬಿ ಅಂದ್ರೆ ಆರೆಂಜ್ ಜ್ಯೂಸ್, ನಾಟ್ ಆರೆಂಜ್ ಜ್ಯೂಸ್ ಅಂತಂದ್ರೆ ಬಿ ಡ್ಯಾಶ್. ನಾಟ್ ಅಂತಂದ್ರೇನು, ಜಸ್ಟ್ ಕಾಂಪ್ಲಿಮೆಂಟ್ ನಾವು ತೊಗೋಬೇಕಾಗತ್ತೆ. ಎ ಅಂತಂದ್ರೆ ಆ್ಯಪಲ್ ಜ್ಯೂಸ್, ಎ ಡ್ಯಾಶ್ ಅಂತಂದ್ರೆ ನಾಟ್ ಆ್ಯಪಲ್, ಬಿ ಡ್ಯಾಶ್ ಅಂತಂದ್ರೆ ನಾಟ್ ಆರೆಂಜ್. ಹಾಗಿದ್ರೆ ಫೈಂಡ್ ಹೌ ಮೆನಿ ಸ್ಟೂಡೆಂಟ್ಸ್ ಟೇಕಿಂಗ್ ನೈದರ್ ಆ್ಯಪಲ್ ಜ್ಯೂಸ್ ನಾರ್ ಆರೆಂಜ್ ಜ್ಯೂಸ್. ಆ್ಯಪಲ್ ಜ್ಯೂಸ್ನು ತೊಗೋಬಾರ್ದು, ಆರೆಂಜ್ ಜ್ಯೂಸ್ನು ತೊಗೋಬಾರ್ದು. ಅಂದ್ರೆ ಆ್ಯಪಲ್ ಜ್ಯೂಸು ತೊಗೋಬಾರ್ದು, ಆರೆಂಜ್ ಜ್ಯೂಸು ತೊಗೋಬಾರ್ದು ಅಂತಂದ್ರೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಅಂದ್ರೆ ಆ್ಯಪಲ್ ಜ್ಯೂಸದ್ದು ಬ್ಯಾಡ ಅಂತಕ್ಕಂಥ ವಿದ್ಯಾರ್ಥಿಗಳು ತೊಗೋಬೇಕು ನಾನು, ಆಮೇಲೆ ಆರೆಂಜ್ ಜ್ಯೂಸದ್ದು ಬ್ಯಾಡ ಅಂತಕ್ಕಂಥ ವಿದ್ಯಾರ್ಥಿಗಳು ತೊಗೋಬೇಕು, ಅವರಿಬ್ಬರದು ಕೂಡಿಸ್ಬೇಕು ನಾನು. ಅದೇನಾಗ್ತದೆ, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಆಗ್ತದೆ. ಅಂದ್ರೆ ನಾ ಏನು ಫೈಂಡ್ ಔಟ್ ಮಾಡ್ಬೇಕು ಇಲ್ಲಿ, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಫೈಂಡ್ ಔಟ್ ಮಾಡಬೇಕು. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ನೆಕ್ಸ್ಟ್ ಏನಾಗ್ತದೆ ನೋಡು, ನಮ್ಮೊಂದು ಫಾರ್ಮುಲಾ ಗೊತ್ತೈತ್ರಿ. ಏನು ಫಾರ್ಮುಲಾ, ಡಿ ಮಾರ್ಗನ್ಸ್ ಥಿಯರಮ್ ಅಂತ ಹೇಳಿ. ಡಿ ಮಾರ್ಗನ್ಸ್ ಫಾರ್ಮುಲಾ ಏನಾಗ್ತದ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಫಾರ್ಮುಲಾ ಅದು. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಬರ್ತದೆ. ಹಾಗಿದ್ರೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅನ್ನು ಹೆಂಗೆ ಬರಿಬೋದು ನಾನು, ಯು ಮೈನಸ್ ಎ ಯೂನಿಯನ್ ಬಿ ಅಂತ ಬರಿಬೋದು. ಯು ಮೈನಸ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ನಾವು ಬರಿಬೋದು. ಆಮೇಲೆ ನನಗೇನು ಬೇಕು, ನಂಬರ್ ಬೇಕಿಲ್ಲ, ನಂಬರ್ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ನಂಬರ್ ಬೇಕು ನನಗೆ. ಅಂದರೆ ಇದು ಎನ್ ಆಫ್ ಅಂತ ಬರ್ಕೋಬೇಕು. ನಾನು ಇಲ್ಲಿ ಏನು ಬರಬೇಕು, ನಂಬರ್ ಆಫ್ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್, ಎನ್ ಆಫ್ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಫೈಂಡ್ ಔಟ್ ಮಾಡಬೇಕು. ಹಾಗಿದ್ರೆ ನಾನು ಇಲ್ಲಿ ಏನು ಮಾಡಲಿ, ನಂಬರ್ ಬೇಕಿಲ್ಲ, ಇದಕ್ಕೆ ಎನ್ ಸೇರಿಸ್ತೀನಿ. ಇಲ್ಲಿ ನನಗೆ ನಂಬರ್ ಬೇಕಾ, ಇದು ಎನ್ ಸೇರಿಸ್ತೀನಿ. ಇದು ನಂಬರ್ ಬೇಕಾ, ಇಲ್ಲಿ ಕೂಡ ಏನು ಮಾಡ್ತೀನಿ ನಾನು, ಎನ್ ಸೇರಿಸ್ತೀನಿ. ಇಲ್ಲಿ ನಂಬರಾ, ಅದಕ್ಕೆ ಇಲ್ಲಿ ಮಾಡ್ತೀನಿ ಎನ್ ಸೇರಿಸ್ತೀನಿ. ಓಕೆ, ಇಲ್ಲೇನಾಯಿತು, ಎನ್ ಅಂತ ಆಯಿತು, ಇಸ್ ಈಕ್ವಲ್ ಟು ಎನ್. ನಂಬರ್ ಆಫ್ ಯೂನಿವರ್ಸಲ್ ಎಲಿಮೆಂಟ್ಸ್, ಹೌದಾ, ಯೂನಿವರ್ಸಲ್ ಸೆಟ್ ಒಳಗಿರ್ತಕ್ಕಂಥ ಎಲಿಮೆಂಟ್ಸ್ಗಳದ್ದು ನಂಬರ್. ಆಮೇಲೆ ಎ ಯೂನಿಯನ್ ಬಿದು, ಆಮೇಲೆ ಅದರೊಳಗಿರ್ತಕ್ಕಂಥ ನಂಬರ್ಗಳು. ಬಟ್ ಎ ಯೂನಿಯನ್ ಬಿ ಕೊಟ್ಟಿಲ್ಲ, ಅಲ್ಲಿ ಕೊಟ್ಟಿಲ್ಲ. ಎ ಯೂನಿಯನ್ ಬಿ ಕೊಟ್ಟಿಲ್ಲ ಅಂತಂದ್ರೆ ನಾನು ಏನು ಮಾಡ್ತೀನಿ, ಎನ್ ಆಫ್ ಯು ಮೈನಸ್ ಇನ್ ಬ್ರಾಕೆಟ್ ಎ ಯೂನಿಯನ್ ಬಿ ಫಾರ್ಮುಲಾ ಏನದ ನೋಡೋಣಂತ್ರಿ. ಎ ಯೂನಿಯನ್ ಬಿ ಫಾರ್ಮುಲಾ ಏನು, ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಫಾರ್ಮುಲಾ ಅದ. ಹಂಗಿದ್ರೆ ಅಲ್ಲಿ ಫಾರ್ಮುಲಾ ಕಣ್ಣ, ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ನಾನು ಬರೀಬಹುದು. ನೆಕ್ಸ್ಟ್ ಎನ್ ಆಫ್ ಎ ಯೂನಿ ಎನ್ ಆಫ್ ಯು ಅಂತಂದ್ರೆ ಎಷ್ಟದ,
400 ಬರೋಣ ಮೈನಸ್ ಎನ್ ಆಫ್ ಎ ವ್ಯಾಲ್ಯೂ ಎಷ್ಟು ಅದ ರೀ 100 ಅದ ಪ್ಲಸ್ ಎನ್ ಆಫ್ ಬಿ ವ್ಯಾಲ್ಯೂ ಎಷ್ಟು ಅದ ರೀ 150 ಅದ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟು ಅದ ರೀ 75 ಅದ ಇಸ್ ಈಕ್ವಲ್ ಟು ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ನಾನು ಬರಿಬಹುದು. ನೆಕ್ಸ್ಟ್ 400 ಮೈನಸ್ ಇನ್ ಬ್ರಾಕೆಟ್ 100 plus 150 250 minus 75 175 ಅಂತ ಬಂತು is equal to n of a dash intersection b dash ಅಂತ ನಾನು ಬರೀತೀನಿ. ನೆಕ್ಸ್ಟ್ 400 minus 175 is equal to 225. this is equal to n of a dash intersection b dash ಅಂತ ಆಯಿತು. n of a dash intersection b dash ಅಂತ ಬಂತು. ಅಂದ್ರೆ ಮೀನಿಂಗ್ ಏನಿಲ್ಲಿ ನೈದರ್ ಆ್ಯಪಲ್ ಜ್ಯೂಸ್ ನಾರ್ ಆರೆಂಜ್ ಜ್ಯೂಸ್ ಅಂಥ ಸ್ಟೂಡೆಂಟ್ಸ್ಗಳು ಎಷ್ಟು ಜನ ಅದಾರಪ್ಪ 225 ಸ್ಟೂಡೆಂಟ್ಸ್ಗಳದಾರ. there are 225 students who cannot drink neither orange juice nor apple juice ಅಂತ ಬರ್ತದೆ. ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ 27 ಅನ್ನು ನೋಡಿ. ಕ್ವಶನ್ ನಂಬರ್ 27 there are 200 individuals with a skin disorder. 120 had been exposed to the chemical 1, 50 to chemical C2, okay, and 30 to take both chemicals C1 and C2. Find the number of individuals exposed to chemical C1 but not chemical C2, chemical C2 but not chemical C1, chemical C1 or chemical C2. okay, ಟೋಟಲ್ ಆಗಿ 200 ಜನ ಅದರಂತ್ರಿ. ಟೋಟಲ್ 200 ಮೆಂಬರ್ಸ್ ಅದಾರ. 200 ಜನರಿಗೆ ಏನದ ಸ್ಕಿನ್ ಡಿಸಾರ್ಡರ್ ಅದ, ಸ್ಕಿನ್ ಕ್ಯಾನ್ಸರ್ ಆಗ್ಯದೋ ಏನೋ ಸ್ಕಿನ್ ಪ್ರಾಬ್ಲಮ್ಸ್ ಆಗಿದ್ದಾವೆ. ಯಾಕೆ ಪ್ರಾಬ್ಲಮ್ಸ್ ಆಗಿದ್ದಾವೆ ಅಂತಂದ್ರೆ ಅವು ಕೆಮಿಕಲ್ಗೆ ಅವರು ಎಕ್ಸ್ಪೋಸ್ ಆಗಿದ್ದಾರೆ ರೀ. ಯಾವುದೋ ಕೆಮಿಕಲ್ ಅವ್ರ ಮೈ ಮೇಲೆ ಬಿದ್ದೈತಿ, ಅದಕ್ಕೆ ಏನಾಗಿತ್ತು ಅಂತಂದ್ರೆ ಅವರಿಗೆ ಸ್ಕಿನ್ ಡಿಸಾರ್ಡರ್ ಪ್ರಾಬ್ಲಮ್ಸ್ಗಳಾಗತ್ತವೆ, ಸ್ಕಿನ್ ತೊಂದರೆಗಳಾಗ್ತಾವೆ. ಹೌದಾ, ಅಂದರೆ ಚರ್ಮದ ರೋಗಗಳು ಬರ್ತಾ ಇದ್ದಾವೆ. ಹಾಗಿದ್ರೆ ಅದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಅವ್ರು ಏನು ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ? 200 ಇಂಡಿವಿಜುವಲ್ಸ್ ಒಳಗೆ ಸ್ಕಿನ್ ಡಿಸಾರ್ಡರ್ 120 ಹ್ಯಾಡ್ ಬೀನ್ ಎಕ್ಸ್ಪೋಸ್ಡ್ ಟು ಕೆಮಿಕಲ್ 1. ಓಕೆ, ಟೋಟಲ್ 2 ಕೆಮಿಕಲ್ ಅದ್ವಾ. ಫಸ್ಟ್ ಕೆಮಿಕಲ್ಗೆ 120 ಜನರು ಏನು ಮಾಡಿದಾರೆ ರೀ, ಅಡ್ಮಿಟ್ ಆಗಿದ್ದಾರೆ ಅಥವಾ ಎಕ್ಸ್ಪೋಸ್ ಆಗಿದ್ದಾರೆ. ಆಮೇಲೆ 50 ಸ್ಟೂಡೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ ಅನ್ನೋಕ್ಕಿಂತ ಇಂಡಿವಿಜುವಲ್ಸ್ 50 ಇಂಡಿವಿಜುವಲ್ಸ್ಗಳು ಏನು ಮಾಡಿದ್ದಾರೆ, ಕೆಮಿಕಲ್ C2ಗೆ ಎಕ್ಸ್ಪೋಸ್ ಆಗಿದ್ದಾರೆ. 30 ಇಂಡಿವಿಜುವಲ್ಸ್ ಏನಪ್ಪ ಅಂತಂದ್ರೆ ಬೋತ್ ಕೆಮಿಕಲ್ಸ್ C1 ಆ್ಯಂಡ್ C2, C1 ಮತ್ತು C2 ಎರಡಕ್ಕೂ ಎಕ್ಸ್ಪೋಸ್ ಆದವರು ಎಷ್ಟು ಜನ? 30 ಮೆಂಬರ್ಸ್ ಅಂತ ಹೇಳ್ತಾರೆ. ಇದಕ್ಕೆ ನಾನು ಒಂದು ಸಣ್ಣ ವೆನ್ ಡಯಾಗ್ರಾಮ್ ಹಾಕ್ತೀನಿ. ವೆನ್ ಡಯಾಗ್ರಾಮ್ ನಿಮ್ಗೆ ಗೊತ್ತೈತಿ, ಇದು ವೆನ್ ಡಯಾಗ್ರಾಮ್. ವೆನ್ ಡಯಾಗ್ರಾಮ್ ಒಳಗಡೆ ಯು ಅಂತ ಬರ್ತದ. ಯು ಅಂದ್ರೆ ಯೂನಿವರ್ಸಲ್ ಸೆಟ್ ಅಂತ ನಾವು ಹೇಳ್ತೀವಿ. ಆಮೇಲೆ ಇದು ಸೆಟ್ ಎ ಅಂತ ತೊಗೊತೀನಿ, ಇದನ್ನು ಸೆಟ್ ಬಿ ಅಂತ ತೊಗೊತೀನಿ. ಓಕೆ, ಬೋತ್ ಅಂದ್ರೆ ಅವರು ಬೋತ್ ಕೆಮಿಕಲ್ಸ್ಗಳು. ಹೌದಾ, ಇದನ್ನು C1 ಅಂತ ತೊಗೊಳ್ಳೋಣ, ಇಲ್ಲಿ C2 ಅದ. ಆಮೇಲೆ C1ಗೆ ನಾನು ಸೆಟ್ ಎ ಅಂತ ತೊಗೊತೀನಿ, ಇದಕ್ಕೆ C2ಗೆ ಸೆಟ್ ಬಿ ಅಂತ ತೊಗೊತೀನಿ. ಈ ಎರಡು ಕಾಮನ್ ಇದ್ದಂಥ ಪಾಯಿಂಟ್ ಅದಲ್ರಿ. ಕಾಮನ್ ಅಂತಂದ್ರೆ ಬೋತ್ ಅಂದಂಗೆ, ಇದು ಬೋತ್ C1 C2 ಎರಡೂ ಕೆಮಿಕಲ್ಗೆ ಎಕ್ಸ್ಪೋಸ್ ಆದವರು ಅಂದಂಗೆ. ಇದನ್ನು ಏನು ಬರ್ತೀವಿ ನಾವು? ಬೋತ್ ಅಂದಾಗ ನಿಮ್ಗೆ ಗೊತ್ತೈತಿ ಎ ಇಂಟರ್ಸೆಕ್ಷನ್ ಬಿ ಅಂತ ಬರಿಬೇಕು. ಎ ಇಂಟರ್ಸೆಕ್ಷನ್ ಬಿ ಅಂತ ಬರ್ದಾಗ ಏನಾಗುತ್ತೆ? ಬೋತ್ ಅಂತ ಆಗ್ತದೆ. ಅವರು ಎನ್ ಅಂತಂದ್ರೆ, ಎನ್ ಅಂತಂದ್ರೆ ನಂಬರ್ನು ಕೊಟ್ಟಿದ್ದಾರೆ. ಎಷ್ಟು ಅದ್ರಿ ನಂಬರ್? ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಅಂದ್ರೆ ಬೋತ್ ಇದ್ದಂಥವ್ರು 30 ಮೆಂಬರ್ಸ್ ಅದ. ಇದು ಈ ಸರ್ಕಲ್ ನೀವು ತಗೊಂಡಿವೆ ಅಂತಂದ್ರೆ ಈ ಸರ್ಕಲ್ ಒಳಗೆ ಏನದ, ಇಲ್ಲಿ ಕಾಮನ್ ಪಾರ್ಟ್ ಅದ. ಈ ಕಾಮನ್ ಪಾರ್ಟ್ ನಾನು ತೆಗಿಬೇಕು ಅಂದ್ರೆ ಇಲ್ಲೇನು ಮಾಡ್ತೀನಿ ರೀ, ಎ ಮೈನಸ್ ಬಿ ಅಂತ ಬರಿತೀನಿ. ಈ ಸೆಟ್ ಏನು? ಎ ಒಳಗಿದ್ದಂಥ ಎಲಿಮೆಂಟ್ಗಳು ಬಟ್ ಬಿ ಒಳಗೆ ಇರಲಾರ್ದಂಥ ಎಲಿಮೆಂಟ್ಗಳು. ಎ ಮೈನಸ್ ಬಿ ಅಂತಂದ್ರೆ ಈ ಪಾರ್ಟ್ ಒಳಗೆ, ಈ ಪಾರ್ಟ್ ಏನು ಶೇಡಿಂಗ್ ಆಗಿಲ್ಲಲ್ಲ, ಶೇಡಿಂಗ್ ಆಗದೇ ಇರ್ತಕ್ಕಂತಹ ಪಾರ್ಟ್ ಒಳಗಡೆ ಏನಿರ್ತಾವ? ಎ ಒಳಗಿದ್ದಂಥ ಎಲಿಮೆಂಟ್ಗಳು ಇರ್ತಾವ, ಬಟ್ ಬಿ ಒಳಗಿದ್ದಂಥ ಎಲಿಮೆಂಟ್ಗಳು ಇರಂಗಿಲ್ಲ. ಹಾಗಾಗಿ ಎ ಮೈನಸ್ ಬಿ ಅಂತ ನಾವು ಬರಿತೀವಿ. ಈ ಪಾರ್ಟ್ ಎ ಮೈನಸ್ ಬಿ ಆಯಿತು, ಈ ಪಾರ್ಟ್ ಬಿ ಮೈನಸ್ ಎ ಆಯಿತು. ಅಂದ್ರೆ ಇದೇನು ಶೇಡಿಂಗ್ ಆಗಿಲ್ಲಲ್ಲ, ಶೇಡಿಂಗ್ ಆಗದೆ ಇರ್ತಕ್ಕಂಥ ಪಾರ್ಟ್ ಬಿ ಸೆಟ್ ಒಳಗಿಂದು. ಬಟ್ ಈ ಬಿ ಸೆಟ್ ಕಂಪ್ಲೀಟ್ ನಾವು ತಗೋಬಾರ್ದು. ಬಿ ಸೆಟ್ ಒಳಗೆ ಎ ಪಾಯಿಂಟನ್ನು ಅಥವಾ ಇದು ಶೇಡಿಂಗ್ ಎ ವ್ಯಾಲ್ಯೂಸ್ಗಳನ್ನು ಮೈನಸ್ ಮಾಡಬೇಕು. ಇದು ಎ ಮೈನಸ್ ಬಿ, ಇದು ಬಿ ಮೈನಸ್ ಎ, ಆಮೇಲೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೆ ಎರಡು ಕಾಮನ್ ಇದ್ದೀವಿ. ಇನ್ನೂ ನಾವು ಡೆಪ್ತ್ ಆಗಿ ಹೇಳಬೇಕು ಅಂತಂದ್ರೆ ಎ ಮೈನಸ್ ಬಿ ಅಂತಂದ್ರೆ ದ ಎಲಿಮೆಂಟ್ಸ್ ವಿಚ್ ಆರ್ ಇನ್ ಎ ಬಟ್ ನಾಟ್ ಇನ್ ಬಿ.
ಎ ಒಳಗೆ ಇರಬೇಕು, ಬಿ ಒಳಗೆ ಇರಬಾರ್ದು. ಅಂದ್ರೆ ಕೆಮಿಕಲ್ C1 ಇರಬೇಕು ಬಟ್ ಕೆಮಿಕಲ್ C2 ಇರಬಾರ್ದು ಅಂದಂಗೆ. ಆಮೇಲೆ B ಮೈನಸ್ ಎ ಅಂದ್ರೆ ಕೆಮಿಕಲ್ C2 ಇರಬೇಕು, ಕೆಮಿಕಲ್ C1 ಇರಬಾರ್ದು. ಆಮೇಲೆ ಈ ಮಿಡ್ಲ್ ಪಾರ್ಟ್ ಏನು C1 ಇರಬೇಕು, C2 ಇರಬೇಕು. ಐದರ್ C1 ಆರ್ C2, C1 ಆರ್ C2 ಅಂತಂದ್ರೆ ಈ ಮಿಡ್ಲ್ ಪೋರ್ಷನ್ ಅಂತ ಆಗ್ತದೆ ರೀ. ಈ ಮೂರು ಲೆಕ್ಕಗಳನ್ನ ಬಿಡಿಸ್ಕೊಂತ ಹೋಗೋಣಂತ. ಮೊದಲೇದಾಗಿ ಕೆಮಿಕಲ್ C1 ಬಟ್ ನಾಟ್ ಕೆಮಿಕಲ್ C2 ಅದ. ಕೆಮಿಕಲ್ C1 ಬಟ್ ನಾಟ್ ಕೆಮಿಕಲ್ C2 ಅಂದ್ರೆ A ಮೈನಸ್ ಬಿ ಅಂದಂಗೆ. A ಮೈನಸ್ ಬಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌದಾ, ಒಂದೇ ಸೊಲ್ಯೂಷನ್ ಮಾಡತ್ನಾಗ. ಬಟ್ ಗಿವನ್ ಥಿಂಗ್ಸ್ ಏನು ಕೊಟ್ಟಿದ್ದಾರಲ್ಲಿ, ಎನ್ ಆಫ್ ಎ ಕೊಟ್ಟಿದ್ದಾರೆ. ಓಕೆ, ಎನ್ ಆಫ್ ಎ ಮೈನಸ್ ಬಿ. ಎನ್ ಆಫ್ ಎ ಇಸ್ ಈಕ್ವಲ್ ಟು ಏನದ್ರಿ ವ್ಯಾಲ್ಯೂ ಅಂದರೆ ಬರೀ ಎ ಇದ್ದವರು 120 ಐತಿ. ಎನ್ ಆಫ್ ಎ ಇಸ್ ಈಕ್ವಲ್ ಟು 120 ಅದ. ಎನ್ ಆಫ್ ಬಿ ಇಸ್ ಈಕ್ವಲ್ ಟು ಏನದ್ರಿ, ಎನ್ ಆಫ್ ಬಿ ಇಸ್ ಈಕ್ವಲ್ ಟು 50 ಅದ. ಆಮೇಲೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 30 ಅಂತದ. ಟೋಟಲ್ ಎನ್ ಆಫ್ ಯು ಇಸ್ ಈಕ್ವಲ್ ಟು ಏನದ 200 ಇಂಡಿವಿಜುವಲ್ಸ್ ಅದ ರೀ. ಎ ಮೈನಸ್ ಎನ್ ಆಫ್ ಎ ಮೈನಸ್ ಬಿ ಒಂದು ಫಾರ್ಮುಲಾ ಅದ. ಎನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು, ನನಗೆ ಯಾವ ಪಾರ್ಟ್ ಬೇಕು, ಇದು ಶೇಡಿಂಗ್ ಆಗದೇ ಇರ್ತಕ್ಕಂಥ ಪಾರ್ಟ್ ಬೇಕು. ಶೇಡಿಂಗ್ ಆಗ್ಲಾರ್ದ ಪಾರ್ಟ್ ಏನದ್ರಿ, ಈ ಥರ ಏನೋ ಅದ. ಓಕೆ, ಈ ಥರ ಅದ ಶೇಡಿಂಗ್ ಆಗ್ಲಾರ್ದ ಪಾರ್ಟ್ ಇದು. ಹಾಂ, ಬಟ್ ಟೋಟಲ್ ಪಾರ್ಟ್ ಏನಿತ್ತು, ಟೋಟಲ್ ಪಾರ್ಟ್ ಎ ಅಂತಿತ್ತು. ಎ ಒಳಗೆ ಏನು ಮೈನಸ್ ಮಾಡಿರೋದು, ಈ ಸಣ್ಣ ಪಾರ್ಟ್ ಮೈನಸ್ ಮಾಡಿ ನಾನು. ಈ ಸಣ್ಣ ಪಾರ್ಟ್ ಮೈನಸ್ ಮಾಡಿದ್ರೆ ನನಗೇನು ಸಿಗ್ತದ, ಎ ಮೈನಸ್ ಬಿ ಸಿಗ್ತದೆ ರೀ. ಅಂದ್ರೆ ಟೋಟಲ್ ಪಾರ್ಟ್ ಎ ಒಳಗೆ ಏನು ಮೈನಸ್ ಮಾಡಬೇಕು, ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಮಾಡಬೇಕು. ಅಂದರೆ ಎನ್ ಆಫ್ ಎ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಎನ್ ಆಫ್ ಎ ಒಳಗೆ ಎ ಇಂಟರ್ಸೆಕ್ಷನ್ ಬಿ, ಈ ಶೇಡಿಂಗ್ ಆದ ಪಾರ್ಟ್ ತೆಗಿಬೇಕು ನಾನು. ಎನ್ ಆಫ್ ಎ ಒಳಗೆ ಶೇಡಿಂಗ್ ಆಗಿದ್ದ ಪಾರ್ಟ್ ತೆಗೆದ್ರೆ ಎ ಮೈನಸ್ ಬಿ ಬರ್ತದೆ. ಎನ್ ಆಫ್ ಬಿ ಒಳಗೆ ಶೇಡಿಂಗ್ ಆಗಿದ್ದ ಪಾರ್ಟ್ ತೆಗೆದ್ರೆ ಬಿ ಮೈನಸ್ ಎ ಬರ್ತದೆ ರೀ. ಓಕೆ, ಅಂದ್ರೆ ಎನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ನಾನು ಬರೀತೀನಿ. ಓಕೆ, ದಿಸ್ ಈಸ್ ಈಕ್ವಲ್ ಟು ಎನ್ ಆಫ್ ಎ ವ್ಯಾಲ್ಯೂ ಈಸ್ 120 ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ 30, ದಟ್ ಈಸ್ 90. ಓಕೆ, 90 ಎನ್ ಆಫ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು, ಅಂದ್ರೆ ಬರೀ ಕೆಮಿಕಲ್ C1 ನಿಂದ ಎಫೆಕ್ಟ್ ಆದವರು, ಕೆಮಿಕಲ್ C2 ನಿಂದ ಎಫೆಕ್ಟ್ ಆಗದೇ ಇರೋರು. ಓಕೆ, ಬರೀ C1 ಇಂದ ಎಫೆಕ್ಟ್ ಆದವರು ಎಷ್ಟು ಜನ, 90 ಮೆಂಬರ್ಸ್. ಬರೀ C2 ಇಂದ ಎಫೆಕ್ಟ್ ಆದವ್ರು ನೋಡೋಣ. C2 ಅಂದರೆ ಎನ್ ಆಫ್ ಬಿ ಮೈನಸ್ ಎ. ಎನ್ ಆಫ್ ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ದಿಸ್ ಈಸ್ ಈಕ್ವಲ್ ಟು ವಾಟ್ ಈಸ್ ಎನ್ ಆಫ್ ಬಿ ವ್ಯಾಲ್ಯೂ, ಎನ್ ಆಫ್ ಬಿ ಈಸ್ ಈಕ್ವಲ್ ಟು 50 ಮೈನಸ್ 30, ದಿಸ್ ಈಸ್ ಈಕ್ವಲ್ ಟು 20 ಅಂತ ಬರ್ತದೆ. 20. ನಂತರ ಥರ್ಡ್ ಕ್ವಶನ್ ಏನಂದ್ರೆ ಹೇಳು, ಕೆಮಿಕಲ್ C1 ಆರ್ C2 ಅಂತ. C1 ಅವ್ರು ಇರ್ಬೋದು, C2 ಅವ್ರು ಇರ್ಬೋದು ಅಂತಂದ್ರೆ ಎನ್ ಆಫ್ ಎ ಯೂನಿಯನ್ ಬಿ ಅಂತ ಫೈಂಡ್ ಔಟ್ ಮಾಡಿ ಅನ್ಬೇಕು ನಾನೀಗ. ಅಂದ್ರೆ ಐದರ್ ಅಂದ್ರೆ ಐದರ್ ಆರ್ ಅಂತ ಬಂದರೆ ಯೂನಿಯನ್, ಆಮೇಲೆ ಬೋತ್ ಅಂತ ಬಂದ್ರೆ ಇಂಟರ್ಸೆಕ್ಷನ್, ಆ್ಯಂಡ್ ಅಂತ ಬಂದ್ರೆ ಇಂಟರ್ಸೆಕ್ಷನ್ ಅಂತ ಬರ್ತದೆ. ಎನ್ ಆಫ್ ಎ ಯೂನಿಯನ್ ಬಿ ಫಾರ್ಮುಲಾ ಏನ್ರಿ, ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ minus n of a intersection b. n of a is equal to 120 plus n of b is equal to 50 minus n of a intersection. Okay, sorry, n of a intersection b ಅಂತ ಬರ್ತದೆ. This is equal to n 150 170 170 30 ಹೋದ್ರೆ 140 ಅಂತ ಬಂತು. ಅಂದ್ರೆ ಐದರ್ ಕೆಮಿಕಲ್ C1 ಆರ್ ಕೆಮಿಕಲ್ C2 ಎರಡರೊಳಗೂ ಒಂದರದ್ದು ಎಫೆಕ್ಟ್ ಪಡ್ಕೊಂಡವರು ಅಥವಾ ಅದರಿಂದ ಡಿಸಾರ್ಡರ್ ಬಂದಿದ್ದು ಎಷ್ಟು ಜನಪ್ಪ, 140 ಮೆಂಬರ್ಸಿಗೆ ಅಂತ ಆಗ್ತದೆ. ಓಕೆ, ಈ ಚಾಪ್ಟರ್ ಮೇಲೆ ಇರ್ತಕ್ಕಂತಹ ಎಕ್ಸೈಸ್ ಕ್ವಶನ್ಗಳನ್ನು ನೀವು ಬಿಡಿಸ್ರಿ. ಯಾವುದಾದ್ರೂ ತೊಂದರೆಗಳಿದ್ರೆ ನನಗೆ ಕಳಿಸ್ರಿ. ನನ್ನ ವಾಟ್ಸಪ್ ನಂಬರ್ ಕೆಳಗೆ ಕಾಣ್ತಾ ಐತೆ, ಇದಕ್ಕೆ ಕಳಿಸಿದ್ರೆ ನಾನು ಏನು ಮಾಡ್ತೀನಿ ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಚೆನ್ನಾಗಿ ಅನಿಸುತ್ತೆ ಅಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಧನ್ಯವಾದಗಳು.